Hi, I am Ari, founder and CEO of Sunrise Fruit Bowl. ಸನ್ರೈಸ್ ಫ್ರೂಟ್ ಬಾಲ್ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಕ್ಲೋಸ್ಲಿ 1 ಇಯರ್ ಕಂಪ್ಲೀಟ್ ಆಗ್ತಿದೆ. ಸನ್ರೈಸ್ ಫ್ರೂಟ್ ಬಾಲ್ ಸ್ಟಾರ್ಟ್ ಆಗೋಕ್ಕೆ ಒಂದು ಎಮೋಷ್ನಲ್ ಬೇಸ್ಮೆಂಟ್ ಇದೆ ಅಂತ ನಿಮ್ಗೆ ಗೊತ್ತಾ? ಐ ಆಮ್ ಬೇಸಿಕಲಿ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್. ನಾನು ಎಲ್ಲರ ಥರ ಇಂಜಿನಿಯರಿಂಗ್ ಮುಗಿಸಿ ಒಂದು ಒಳ್ಳೆ ಕಂಪ್ನಿಗೆ ಜಾಬ್ಗೆ ಹೋಗಬೇಕು, ಲೈಫಲ್ಲಿ ಸೆಟ್ಲ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ತುಂಬ ಸ್ಟ್ರಗಲ್ಸ್ ಫೇಸ್ ಮಾಡಿ ಫಸ್ಟ್ ಕಂಪ್ನಿಯಲ್ಲಿ ಜಾಬ್ ತೊಗೊಂಡೆ. ಅಲ್ಲಿ ಜಾಬ್ ತೊಗೊಂಡಾದ್ಮೇಲೆ ನಮ್ಮ ಪೇರೆಂಟ್ಸ್ ಒಂದಿನ ನಂಗೆ ಸಡನ್ನಾಗಿ ಫೋನ್ ಮಾಡಿದ್ರು, ನಾವು ಬ್ಯಾಂಗ್ಳೂರ್ ಬರ್ತಿದ್ವಿ ಹಾಸ್ಪಿಟ್ಲಿಗೆ, ಆದರೆ ನೀನು ಬರ್ತೀಯಾ ಜೊತೆಲಿ ಅಂತ ಕೇಳಿದ್ರು. ಕೇಳ್ತೀನಿ ಬಿಟ್ಟು ನಾನು ಮ್ಯಾನೇಜ್ ಹತ್ರ ಹೋಗ್ಬಿಟ್ಟು, ಸರ್ ನಮ್ಮಮ್ಮ ನಮ್ಮಪ್ಪ ಈ ಥರ ಬ್ಯಾಂಗ್ಳೂರ್ ಬರ್ತಿದ್ದಾರೆ, ಅವ್ರ ಜೊತೆಗೆ ಹಾಸ್ಪಿಟ್ಲಿಗೆ ತೋರ್ಸೋಕೆ ಹೋಗಬೇಕು, ಒಂದು ದಿನ ಲೀವ್ ಬೇಕು ಸರ್ ಅಂತ ಕೇಳಿದ್ದಕ್ಕೆ ಅವರು ಆನ್ಸರ್ ಯಾವ ಥರ ಆಯಿತು ಗೊತ್ತಾ? ಯಾವನ ನಿಮಗೆಲ್ಲ ಜಾಬ್ ಕೊಟ್ಟಿದ್ದು ಅಂದ್ಬಿಟ್ಟ. ಅವತ್ತು ನನ್ನಲ್ಲಿ ಒಂದು ಫೈರ್ ಸ್ಟಾರ್ಟ್ ಆಗಿತ್ತು ನೋಡಿ. ಒಂದು ಪೇರೆಂಟ್ಸ್ಗೋಸ್ಕರ ಹಾಸ್ಪಿಟ್ಲಿಗೆ ತೋರ್ಸೋಕ್ಕೆ ಒಂದು ಲೀವ್ ಕೊಟ್ಟಿಲ್ಲ ಅಂದರೆ ಇವ್ರಿಗೆ ಒಂದು ಪೇರೆಂಟ್ಸ್ ಫ್ಯಾಮಿಲೀಸ್ ಇರಲ್ವ ಅಂತ ತುಂಬ ಆಟಿಗೆ ಬೆಂಕಿ ಹತ್ಕೊಂಡು ನೋಡಿ. ಅವತ್ತು ಹುಟ್ಟಿದ ಫೈರು. ಬೇರೆ ಕಂಪ್ನಿ ಶಿಫ್ಟ್ ಆದೆ, ಒಳ್ಳೆ ಇದಾಯಿತು. ಮತ್ತು ಆದರೆ ಯಾಕೆ ಒಂದೇ ಕೆಲಸ ಮಾಡಬೇಕು, ದೇವ್ರು ನಮ್ಗೆ 2 ಕೈ ಕೊಟ್ಟಾಗ ಒಂದೇ ಕೆಲಸ ಯಾಕೆ ಮಾಡಬೇಕು ಅಂದ್ಬಿಟ್ಟು ಆಗಿದ್ದು. ಬಿಸ್ನೆಸ್ ಮತ್ತು ಜಾಬ್ ಎರಡನ್ನೂ ಮೇಂಟೈನ್ ಮಾಡ್ತೀನಿ ಅಂದ್ಬಿಟ್ಟು ಒಂದು ಗಟ್ಸಿಂದ ನಿಂತ್ಕೊಂಡು ಒಂದು ಕೈಯಲ್ಲಿ ಬಿಸ್ನೆಸ್, ಒಂದು ಕೈಯಲ್ಲಿ ಜಾಬು. ಎವ್ರಿ ಡೇ 4 ಗಂಟೆ ಅಲಾರಾಮ್ಗಿಂತ ಮುಂಚೆ ಎದ್ದೇಳ್ತಿದ್ದೆ. ನೈಟ್ ಮಲ್ಗೋದು 12 ಗಂಟೆ 1 ಗಂಟೆ ಆಗ್ತಿತ್ತು. ಒಂದು ಕಡೆ ಬಿಸ್ನೆಸ್ಸು, ಒಂದು ಕಡೆ ಜಾಬ್ ಎರಡೂ ಮೇಂಟೈನ್ ಮಾಡೋ ಬದುಕ್ತಿದ್ದಾರೆ. ಇಲ್ಲಿ ನಾವು ಬದುಕಬೇಕು, ಆದರೆ ಏನೋ ಒಂದು ಕಷ್ಟ ಪಡಲೇಬೇಕು. ಲೈಫಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು. ನಮ್ಮ ಪೇರೆಂಟ್ಸ್ನ, ನಮ್ಮನ್ನು ಇಷ್ಟಪಡೋರನ್ನ ಕಷ್ಟ ಬರದೆ ನೋಡ್ಕೋಬೇಕು, ಅವ್ರಿಗೋಸ್ಕರ ಏನೋ ಒಂದು ಮಾಡಲೇಬೇಕು ಅಂತ ಅದು ಫೈರ್ ಹುಟ್ಟಿದ್ದು. ಇವತ್ತಿಗೂ ಆರ್ತಿಲ್ಲ ಅದು. ದಿನ ಕಣ್ಣು ಮುಚ್ಚಿದ್ರೆ ಡ್ರೀಮ್ಸ್ ನೆನಪಾಗುತ್ತೆ, ಕಣ್ಣು ತೆಗೆದ್ರೆ ಕೆಲಸ ಮಾಡಬೇಕು ಅಂತ ಅನಿಸುತ್ತೆ, ನಿದ್ದೆ ಬರಲ್ಲ, ಎಂಜಾಯ್ ಮಾಡಬೇಕು ಅನ್ಸಲ್ಲ. ಅವಮಾನ ಮಾಡಿದ ಪ್ರತಿಯೊಬ್ಬರು ನಮ್ಮನ್ನು ಮಾತಾಡಬೇಕಂದ್ರೆ ಭಯ ಪಡಬೇಕು, ಆ ಥರ ಬದುಕಬೇಕು, ಆ ಥರ ಬದುಕಿ ತೋರಿಸ್ಬೇಕು ಅಂದ್ಬಿಟ್ಟು ಛಲ ಹುಡ್ತೀನಿ ನೋಡಿ. ಈ ಫೈರ್ನ ಹರಿ ಜರ್ನಿ ಬೆಟ್ಸ್ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ